ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿರುಕುಳ ಕೊಡ್ತಾ ಇದ್ದಾರಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ಹಿರಿಯ ಅಧಿಕಾರಿಗಳಿಂದ ಇನ್ಸ್ಪೆಕ್ಟರ್ಗೆ ಕಿರುಕುಳ ಆರೋಪ ಕೇಳಿಬಂದಿದೆ. ಡಿಸಿಆರ್ಇ ಎಸ್ಪಿ ಕರಿಬಸವನಗೌಡ ಮತ್ತು ಡಿವೈಎಸ್ಪಿಯಿಂದ ಕಿರುಕುಳ ಕೊಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ನೋಡಿ, ವಿಡಿಯೋ ಮಾಡಿ ಕಿರುಕುಳದ ಬಗ್ಗೆ ಹೇಳಿರುವಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಡಿಸಿಆರ್ಇ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತ ಶ್ರೀನಿವಾಸ್ ಕೆಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ವಿಡಿಯೋ ಸಮೇತ ಅವರು ಇದನ್ನ ಹೊರಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ಅನ್ಯಾಯದ ಆರೋಪ ಇದೆ. ವರ್ಗಾವಣೆ ಪ್ರತಿಯನ್ನ ನಕಲಿ ಮಾಡಿ ಕಿರುಕುಳ ಕೊಡ್ತಿರುವಂತ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರಿಗಳ ಕಿರುಕುಳ ಮುಂದುವರೆದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಈ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವಿಡಿಯೋ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಏನು ಅಂತ ಗೊತ್ತಿಲ್ಲ, ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಕೆ ಎ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟಿವ್ ಅಂತ ಸ್ಟೇ ತೊಗೊಂಡಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ DCRಯಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿಬಸವನಗೌಡರು SP ಅವರು DYSP ಹುದ್ದೆ ಮಾತ್ರ ಇರೋದು, SP ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು SP ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು, ಮತ್ತು ಅವರ ಕೆಳ ಹಂತದ ಅಧೀನ DYSP ಆದಂಥ ಶ್ರೀ ಮಹೇಶ್ವರ ಗೌಡರವರು ಅವರು ಸಹ ನನಗೆ KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ತಾವು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಸರ್. ಯಾಕಂತ ಹೇಳಿದ್ರೆ ನಮ್ಮಂಥ ಅಧಿಕಾರಿಗಳು 20 ವರ್ಷ ಸೇವಾವಧಿ ಆಗಿದೆ ಸರ್. ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಸರ್, ಇವತ್ತರೆಗೂ ಇಟ್ಕೊಂಡಿಲ್ಲ. ಇದು KIT ಆದೇಶ ವಿರುದ್ಧವಾಗಿ ಮತ್ತು ನಾನು SC/ST ಆಯೋಗದಲ್ಲಿ ವಿಚಾರಣೆಯಲ್ಲಿ ಇರಬೇಕಾದ್ರೂ ಸಹ ತಾವು ಪುನರಾವರ್ತನೆ ಮಾಡಿ ತನಿಖೆ ಮಾಡಿ ಎಲ್ಲ ದುಂಬಾಲು ಬಿದ್ದು ತಾವುಗಳು ದೊಡ್ಡವರು ದುಂಬಾಲು ಬಿದ್ದುಬಿಟ್ಟು ಎಲ್ಲ ವರದಿ ಕೊಡಿ ಅಂತ ಕೇಳ್ತಾ ಇದೆ ಸರ್. ಎಲ್ಲಿವರೆಗೂ ಬಂತು ಸರ್ ನಮ್ಮ ಪೊಲೀಸ್ ಇಲಾಖೆ ಸರ್? ಭಾಳಷ್ಟು ಬೇಸರ ಆಗಿದೆ ಸರ್. ನನ್ನ ಕುಟುಂಬಕ್ಕೆ ಭಾಳ ಘಾಸಿ ಆಗ್ತಾ ಇದೆ. ನಾನು ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತವರೆಗೂ DCRE ಸೆಲ್ಲಲ್ಲಿ ಆಯಿತಾ ಯಾವುದೇ ಒಬ್ಬ ದಲಿತರನ್ನು ಕೇಳ್ಬೋದು. ಆಯಿತಾ, ನಿನ್ನೆವರೆಗೂ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ನನಗೆ ಅಧಿಕೃತವಾಗಿ ಯಾವುದೇ ಒಂದು ಬಿಡುಗಡೆ ಆದೇಶ ತಾವಾಗಲಿ ತಮ್ಮ ಅಧಿಕಾರಿಗಳಾಗಲಿ ಮಾಡಿಲ್ಲ ಸರ್. ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಕಲಿ ದಾಖಲೆ ಸರ್. ಅದನ್ನೇನು ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ ಸರ್. ಈಗ ನಾನು ನಮ್ಮ ರಾಜ್ಯ ಸರ್ಕಾರ, ಅಹಿಂದ ಸರ್ಕಾರಕ್ಕೆ ನಾನು ತಿಳಿಸೋದೇನೆಂದರೆ, ಆಯಿತಾ, ದಲಿತ ಅಧಿಕಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಇಲ್ದಂಗಾಗಿದೆ. ಆಯಿತಾ, ನಮ್ಮಲ್ಲಿ ಎಲ್ಲ ಈ ಕರಿಬಸವನಗೌಡರು